ನಟ ದರ್ಶನ್ ರೆಗ್ಯುಲರ್ ಜಾಮೀನು ಪಡೆದು ಹೊರ ಬಂದ ಮೇಲೆ ಸಿನಿಮಾಗಳು ವೇಗವಾಗಿ ಆರಂಭ ಆಗಬಹುದೆಂಬ ನಿರೀಕ್ಷೆ ಇತ್ತು. ಆದರೆ ಅಂದುಕೊಂಡಿದೆ ಒಂದು, ಆಗ್ತಿರೋದೇ ಇನ್ನೊಂದು. ಜೈಲಿನಿಂದ ಹೊರ ಬಂದ ಮೇಲೂ ಇನ್ನೂ ಡೆವಿಲ್ ಶೂಟಿಂಗ್ ಶುರುವಾಗಿಲ್ಲ. ಈ ಕಾರಣಕ್ಕೆ ಅಭಿಮಾನಿಗಳು ಬೇಸರದಲ್ಲಿ ಇದ್ದಾರೆ. ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಆರಂಭ ಮಾಡದೆ ಇರೋದಕ್ಕೆ ಆರೋಗ್ಯ ಸಮಸ್ಯೆ ಎನ್ನಲಾಗಿದೆ. ಹಾಗೆ ಕಾನೂನು ಸಮಸ್ಯೆಗಳು ಕೂಡ ಇನ್ನೂ ಸರಿ ಹೋಗಿಲ್ಲ. ಈ ಕಾರಣಕ್ಕೆ ದರ್ಶನ್ ಶೂಟಿಂಗ್ ತಡ ಮಾಡ್ತಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಿಲುಕಿಕೊಳ್ಳುವ ಮೊದಲೇ ಒಪ್ಪಿಕೊಂಡಿದ್ದ 2 ಸಿನಿಮಾಗಳಿಂದ ಹೊರ ಬಂದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ರೆಗ್ಯುಲರ್ ಜಾಮೀನು ಪಡೆದು ಹೊರ ಬಂದ ಮೇಲೆ ದರ್ಶನ್ ಎಂದಿನಂತೆ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಎನ್ನಲಾಗಿತ್ತು. ಆದರೆ ಡೆವಿಲ್ ಶೂಟಿಂಗ್ ಶುರುವಾಗೋದಿರಲಿ, ದರ್ಶನ್ ಇಬ್ಬರು ನಿರ್ಮಾಪಕರಿಗೆ ಅಡ್ವಾನ್ಸ್ ಹಣವನ್ನ ವಾಪಸ್ ಕೊಟ್ಟಿದ್ದಾರಂತೆ. ಹಾಗಿದ್ರೆ ಅಡ್ವಾನ್ಸ್ ಅಮೌಂಟ್ ಅನ್ನ ವಾಪಸ್ ಮಾಡಿದ್ದು ನಿಜಾನಾ? ಹಣ ಹಿಂತಿರುಗಿಸಿದ ಆ ಇಬ್ಬರು ನಿರ್ಮಾಪಕರು ಯಾರು? ಯಾಕೆ ನಿರ್ಧಾರ? ಹೌದು, ದರ್ಶನ್ ಜೊತೆ ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕರು ಕ್ಯೂನಲ್ಲಿ ನಿಂತಿದ್ರು. ಅವರಲ್ಲಿ ಕೆಲವರಿಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ರು. ಅದರಲ್ಲಿ ಕೋಟಿಗೊಬ್ಬ 3 ನಿರ್ಮಾಪಕ ಸೂರಪ್ಪ ಬಾಬು ಹಾಗೂ ಟಾಕ್ಸಿಕ್ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ ಕೂಡ ಇದ್ರು. ಇವರಿಬ್ಬರು ದರ್ಶನ್ ಜೊತೆ ಸಿನಿಮಾ ಮಾಡುವುದು ಅಂತಾಗಿತ್ತು. ಕೆವಿಎನ್ ಪ್ರೊಡಕ್ಷನ್ಸ್ ನಿರ್ಮಾಣದಲ್ಲಿ ಪ್ರೇಮ್ ಆಕ್ಷನ್ ಕಟ್ ಹೇಳುವುದು ಕನ್ಫರ್ಮ್ ಆಗಿತ್ತು. ಆದರೆ ಸೂರಪ್ಪ ಬಾಬು ನಿರ್ಮಾಣದ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಈಗ ದರ್ಶನ್ ಇವರಿಬ್ಬರಿಗೆ ಅಡ್ವಾನ್ಸ್ ಹಣವನ್ನ ಹಿಂತಿರುಗಿಸಿದ್ದಾರೆ ಅನ್ನುವ ಸುದ್ದಿ ಓಡಾಡ್ತಿದೆ. ಸೂರಪ್ಪ ಬಾಬು ಹಾಗೂ ಕೆವಿಎನ್ಗೆ ಅಡ್ವಾನ್ಸ್ ಹಣ ಹಿಂತಿರುಗಿಸಿರುವ ಸುದ್ದಿ ಇಷ್ಟೊಂದು ವೈರಲ್ ಆಗೋದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಒಂದು ಪೋಸ್ಟ್. ದರ್ಶನ್ ಅಭಿಮಾನಿ ವಿಜಯ್ ತೂಗುದೀಪ್ ಎಂಬುವವರ ಖಾತೆಯಲ್ಲಿ ಇಂತಹದ್ದೊಂದು ಸುದ್ದಿ ಪೋಸ್ಟ್ ಆಗಿತ್ತು. ಹೀಗಾಗಿ ದರ್ಶನ್ ಇವರಿಬ್ಬರಿಗೂ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದು ನಿಜವಿರಬಹುದೇನೋ ಅನ್ನೋ ಅನುಮಾನ ಶುರುವಾಗಿದೆ. ಆದರೆ ಈ ಬಗ್ಗೆ ಇಬ್ಬರೂ ನಿರ್ಮಾಪಕರು ಎಲ್ಲೂ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಈ ಪೋಸ್ಟ್ ವೈರಲ್ ಆಗ್ತಿದ್ದಂತೆ ಗಾಂಧಿನಗರದ ಮಂದಿಯ ಬಾಯಲ್ಲಿ ಇನ್ನೊಂದು ಹೆಸರು ಓಡಾಡ್ತಿದೆ. ಜಗ್ಗುದಾದ ನಿರ್ಮಾಪಕ ಕಮ್ ನಿರ್ದೇಶಕ ರಾಘವೇಂದ್ರ ಹೆಗ್ಡೆಗೂ ಅಡ್ವಾನ್ಸ್ ವಾಪಸ್ ಮಾಡಿದ್ದಾರಂತೆ ಅಂತ ಗಾಂಧಿನಗರದಲ್ಲಿ ಜನ ಮಾತನಾಡಿಕೊಳ್ತಿದ್ದಾರೆ. ಆದರೆ ಈ ಸುದ್ದಿಗಳಲ್ಲಿ ಎಷ್ಟು ಸತ್ಯವಿದೆಯೋ ಅವರೇ ಹೇಳಬೇಕು. ಇದರ ಜೊತೆ ಇದೇ ಫೆಬ್ರವರಿ 20ರ ನಂತರ ಡೆವಿಲ್ ಶೂಟಿಂಗ್ ಶುರು ಮಾಡ್ತಾರೆ ಅಂತ ಇದೇ ಗಾಂಧಿನಗರದ ಜನರ ಬಾಯಲ್ಲೇ ಕೇಳಿ ಬರ್ತಿದೆ. ಒಂದು ವೇಳೆ 3 ಸಿನಿಮಾಗಳನ್ನ ಕೈಬಿಟ್ಟಿದೆ ಆದ್ರೆ ಮುಂದೇನು ಅನ್ನೋ ಪ್ರಶ್ನೆಗೂ ಇವರಿಗೆ ಉತ್ತರ ಸಿಕ್ಕಿದೆ. ದರ್ಶನ್ ಡೆವಿಲ್ ಬಳಿಕ 2 ಸಿನಿಮಾಗಳ ಕಡೆಗೆ ಗಮನ ಹರಿಸಲಿದ್ದಾರೆ. ಅದರಲ್ಲಿ ಮೊದಲಿಗೆ ತರುಣ್ ಸುಧೀರ್ ಸಿನಿಮಾ ಕೈಗೆತ್ತಿಕೊಳ್ತಾರೆ. ಆ ಬಳಿಕ ಹರಿಕೃಷ್ಣ ಇನ್ನೊಂದು ಸಿನಿಮಾವನ್ನ ದರ್ಶನ್ಗಾಗಿಯೇ ನಿರ್ದೇಶನ ಮಾಡ್ತಾರೆ ಎನ್ನಲಾಗಿದೆ. ಈ 2 ಸಿನಿಮಾ ಬಳಿಕ ಹೊಸ ಸಿನಿಮಾಗಳ ಕಡೆಗೆ ಗಮನ ಹರಿಸ್ತಾರೆ ಅನ್ನೋ ಸುದ್ದಿನೂ ಹರಿದಾಡ್ತಿದೆ. ಅಸಲಿಗೆ ಇದು ಒಂದು ಪೋಸ್ಟ್ ವೈರಲ್ ಆದ ಬಳಿಕ ಹರಿದಾಡ್ತಿರುವ ಸುದ್ದಿ. ಅಸಲಿ ಸತ್ಯ ಇನ್ನೂ ಹೊರಬರಬೇಕಿದೆ.